ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತ ಎಲ್ಲರೂ ಎಷ್ಟು ಸುಳ್ಳು ಹೇಳ್ತಿದ್ದಾರೆ, ಅಷ್ಟೇ ನೀವು ನಿಮ್ಮ ಈ ಕ್ಯಾಮ್ರಾ ಬಟನ್ ಹೊತ್ತಕ್ಕೆ ನಿಮ್ಮ ಮನಸ್ಸಿಗೆ ಸುಳ್ಳು ಹೇಳ್ತಿದ್ದೀರಾ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಏಸ್ ಟು ಪಾರ್ಟ್ 1 ವಿಡಿಯೋನಲ್ಲಿ ನೋಡಿ, ನಮ್ಮಲ್ಲಿ 90% ಜನ ತಮ್ಮ ಫಸ್ಟ್ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಇಷ್ಟು ವ್ಯೂಸ್ ಬರಬೇಕು, ಇಷ್ಟು ಜನ ನೋಡಿದ್ರೆ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಸಖತ್ ಆಗಿ ಅಂತ ಬಿಟ್ಟು ಫಸ್ಟ್ ವಿಡಿಯೋಗೆ ಹೆವಿ ಎಫರ್ಟ್ ಆಗ್ಬಿಟ್ಟು ತಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಬಟ್ ಅಲ್ಲಿ ವ್ಯೂಸ್ ಬರಲ್ಲ, ಫೀಡ್ಬ್ಯಾಕ್, ಲೈಕ್ಸ್, ಕಮೆಂಟ್ ಏನು ಬರಲ್ಲ. ಹೀಗಾಗಿ ಎರಡನೇ ವಿಡಿಯೋ ಸ್ವಲ್ಪ ಇನ್ನೂ ಡಿಲೇ ಮಾಡ್ಕೋತಾರೆ. ಬಿಕಾಸ್ ನಾನು ಇನ್ನೂ ಒಳ್ಳೆ ಕ್ವಾಲಿಟಿ ಅಪ್ಲೋಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಇಲ್ಲಿ ಕ್ವಾಲಿಟಿ ಫೋಕಸ್ ಮಾಡ್ಬಿಟ್ಟು ಇವರು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. 2, 3, 4, 5 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಬಟ್ ಇಲ್ಲಿ ಯಾವ್ದ್ರಲ್ಲೂ ವ್ಯೂಸ್ ಬರಲ್ಲ, ಫಾಲೋವರ್ಸ್ ಬರಲ್ಲ. ಮತ್ತೆ ತಮ್ಮ ಈ ಎಫರ್ಟ್ ಇಷ್ಟೆಲ್ಲ ಹಾಕಿದ್ರು ಹಿಂಗ ಆಗ್ತಿದೆಪ್ಪ ಅಂತ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲ ಇವರು ಎಲ್ಲ ಹೋಪ್ಸ್ ನ ಕಳ್ಕೋತಾರೆ. ಬಟ್ ನೀವ್ ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಯಾರು ಆಡಿಯನ್ಸ್ ಎಲ್ಲ ಹೊಸ ಪೇಜ್ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಕ್ವಾಲಿಟಿ ಬಗ್ಗೆ ಏನಕ್ಕೆ ಚಿಂತೆ ತಗೊಳ್ತಿದ್ದೀರಾ? ನೀವು ಕನ್ಸಿಸ್ಟೆಂಟ್ ಬಗ್ಗೆ ಫೋಕಸ್ ಮಾಡಿ. ದಿನಾಲು ಒಂದು ವಿಡಿಯೋ ಹಾಕಿ. ನಿಮ್ ಹತ್ರ 2 ಆಗ್ತಿದೆ ಅಂದ್ರೆ 2 ವಿಡಿಯೋ ಅಪ್ಲೋಡ್ ಮಾಡಿ. ನಾಲೆಜ್ ಶೇರ್ ಮಾಡಿ. ನೀವು ಹೀಗೆ ಎಡಿಟ್ ಮಾಡಬೇಕು, ಇದೇ ಎಕ್ಸೆಸರಿ ಬೇಕು, ಇಷ್ಟೇ ಆಡಿಯೋ ಬೇಕು, ಇಷ್ಟೇ ಕ್ಯಾಮ್ರಾ ಬೇಕು, ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಕ್ ಹೋಗ್ಬೇಡಿ. ನಿಮ್ ಟ್ಯಾಲೆಂಟ್ ನೋಡಿ ಜನ ಬರ್ತಾರೆ ಹೊರತಾಗಿ ನಿಮ್ಮ ಕನ್ಸಿಸ್ಟೆನ್ಸಿ ಇತ್ತಪ್ಪ ಅಂದ್ರೆ ಒಂದು ವಿಡಿಯೋ ಯಾವ್ದಾದ್ರು ವೈರಲ್ ಆಗುತ್ತೆ. ಫಸ್ಟ್ 3-4 ವಿಡಿಯೋಗಳು ವೈರಲ್ ಆಗಿದ್ರೆ 6ನೇ 7ನೇ 8ನೇ 10ನೇ ವಿಡಿಯೋ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ. ನಿಮ್ ಟ್ಯಾಲೆಂಟ್ ನೋಡಿನೇ ಜನ ಫಾಲೋ ಮಾಡ್ತಾರೆ. ಹೀಗಾಗಿ ನಿಮ್ ಟ್ಯಾಲೆಂಟ್ ಮೇಲೆ ಫೋಕಸ್ ಮಾಡಿ, ಕನ್ಸಿಸ್ಟೆನ್ಸ್ ಮೇಲೆ ಫೋಕಸ್ ಮಾಡಿ. ಹೊರತಾಗಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕ್ವಾಲಿಟಿ ಮ್ಯಾಟರ್ ಆಗಲ್ಲ, ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ. ಮತ್ತೆ ಸ್ಪೆಷಲಿ ನಮ್ಮ ಇನ್ಸ್ಟಾಗ್ರಾಮ್ ಮೇಸ್ ಟು ಸೀರೀಸ್ ಏನಿದೆ, 30 ವಿಡಿಯೋ ನಿಮ್ಮ ಲೈಫ್ ಅನ್ನೇ ಬದಲಿಸಬಹುದು. ಸೊ ಡೆಫಿನೆಟ್ಲಿ ಈಗಲೇ ನಮ್ಮ ಪೇಜ್ ನ ಫಾಲೋ ಮಾಡ್ಬಿಟ್ಟು ಹೊಸ ಕ್ರಿಯೇಟರ್ ಫ್ರೆಂಡ್ಗೆ ಈ ಸೀರೀಸ್ ನ ಫಸ್ಟ್ ವಿಡಿಯೋ ಈಗಲೇ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ನೀವು ಹೊಸ ಕ್ರಿಯೇಟರ್ ಇದ್ರ ಫಸ್ಟ್ ವಿಡಿಯೋ ಏನ್ ಮಾಡ್ಲಿಯಪ್ಪ ಅಂತ ಟೆನ್ಷನ್ ತಗೊಳ್ತಿದ್ರೆ ನಾಳೆ ವಿಡಿಯೋನಲ್ಲಿ ನಿಮ್ ನೀಶ್, ನಿಮ್ ಟ್ಯಾಲೆಂಟ್, ನಿಮ್ ಪವರ್ ಏನಿದೆ ಅದನ್ನ ಹೇಗೆ ಹುಡ್ಕೋದಂತ ನಾಳೆ ವಿಡಿಯೋ ಸಿಗ್ತೀನಿ. ನಮಸ್ಕಾರ.